Good afternoon, everyone. ಇವತ್ತು ನಾನು ಮಾಡ್ತಾ ಇರೋ ಸಿಮಿಲರ್ ಟಾಪಿಕ್ ಪೇಮೆಂಟ್ ಆಫ್ ಗ್ರಾಜ್ಯುಟಿ ಆಕ್ಟ್ 1972. ಇಂಟ್ರೊಡಕ್ಷನ್ ನೋಡೋದಾದ್ರೆ, ಗ್ರಾಜ್ಯುಟಿ ಇಸ್ ದ ಮಾನಿಟರಿ ಅಮೌಂಟ್ ವಿಚ್ ಇಸ್ ಪೇಯಬಲ್ ಟು ದ ಎಂಪ್ಲಾಯಿ ಆಫ್ ಎನ್ ಆರ್ಗನೈಸೇಷನ್ ಅಂಡರ್ ದ ಪೇಮೆಂಟ್ ಆಫ್ ಗ್ರಾಜ್ಯುಟಿ ಆಕ್ಟ್ 1972. This is mainly paid to the employee as a token of appreciation for his or her service towards the company. ಅಂದ್ರೆ ಗ್ರಾಜ್ಯುಟಿ ಎನ್ನುವುದು 1972 ಪಾವತಿ ಏನಿದೆ ಅದರ ಗ್ರಾಜ್ಯುಟಿ ಆಕ್ಟ್ ನ ಅಡಿಯಲ್ಲಿ ಸಂಸ್ಥೆ ಉದ್ಯೋಗಿಗೆ ಪಾವತಿಸಬೇಕಾದ ಒಟ್ಟು ಮೊತ್ತ ಇದಾಗಿದೆ. ಕಂಪನಿಯು ಅವನ ಅಥವಾ ಅವಳ ಸೇವೆಗಳ ಮೆಚ್ಚುಗೆಯ ಸಂಕೇತವಾಗಿ ಇದನ್ನು ಮುಖ್ಯವಾಗಿ ನೌಕರನಿಗೆ ಪಾವತಿಸಲಾಗುತ್ತದೆ. ಇದು ನೌಕರನಿಗೆ ಒದಗಿಸಬೇಕಾದ ಕನಿಷ್ಠ ಪ್ರಯೋಜನಗಳನ್ನು ನೀಡುತ್ತೆ. ಮತ್ತೆ ಇದೇನು ಅಂದ್ರೆ ಕೈಗಾರಿಕೆಗಳು ಅಥವಾ ಕಂಪನಿಗಳು ಮತ್ತು ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ನೌಕರನಿಗೆ ಒಂದು ವೆಲ್ಫೇರ್ ಬೆನಿಫಿಟ್ಸ್ ಗಳನ್ನ ಒದಗಿಸುವ ಒಂದು ಸಾಮಾಜಿಕ ಭದ್ರತೆ, ಸೋಷಿಯಲ್ ಸೆಕ್ಯೂರಿಟಿ ಇದಾಗಿದೆ. ನೆಕ್ಸ್ಟ್ ಮೀನಿಂಗ್ ನೋಡೋದಾದ್ರೆ, the word gratuity has been derived from the Latin word gratuitus, which means gift or present. ಅಂದ್ರೆ ಗ್ರಾಜ್ಯುಟಿ ಎಂಬ ಪದವು ಲ್ಯಾಟಿನ್ ಪದದಿಂದ ಬಂದಿದೆ. ಗ್ರಾಜ್ಯುಟಸ್ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಏನಂದ್ರೆ ಉಡುಗೊರೆ ಅಥವಾ ರಿವಾರ್ಡ್, ಮತ್ತೆ ನೌಕರನಿಗೆ ಕೊಡುವ ಅಪ್ರಿಸಿಯೇಷನ್ ಕೂಡ ಇದಾಗಿದೆ. ಇಟ್ ಈಸ್ ಎ ಲಂಪ್ ಸಮ್ ಪೇಮೆಂಟ್ ಮೇಡ್ ಬೈ ಅನ್ ಎಂಪ್ಲಾಯರ್ ಆಸ್ ಅ ರಿಟ್ರಲ್ ರಿವಾರ್ಡ್ ಫಾರ್ ಹಿಸ್ ಪಾಸ್ಟ್ ಸರ್ವಿಸ್ ವೆನ್ ಹಿಸ್ ಎಂಪ್ಲಾಯ್ಮೆಂಟ್ ಈಸ್ ಟರ್ಮಿನೇಟೆಡ್. ಅಂದ್ರೆ ಇದು ನೌಕರನು ತನ್ನ ಉದ್ಯೋಗವನ್ನು ಕೊನೆಗೊಳಿಸಿದಾಗ ಅಥವಾ ರಾಜೀನಾಮೆ ಸಲ್ಲಿಸಿದಾಗ ಅವನು ಅಥವಾ ಅವಳ ಹಿಂದಿನ ಸೇವೆ ಏನಿದೆ ಪ್ರಿಸೀಡಿಂಗ್ ಇಯರ್ ಅದರ ಮರುಪಾವತಿಯ ಪ್ರತಿಫಲವಾಗಿ ನೀಡುವಂತಹ ಒಂದು ಲಂಪ್ ಸಮ್ ಅಮೌಂಟ್, ಒಟ್ಟು ಮೊತ್ತದ ಪಾವತಿ ಇದಾಗಿದೆ. ನೆಕ್ಸ್ಟ್, ವಾಟ್ ಈಸ್ ಗ್ರಾಜ್ಯುಟಿ? ಗ್ರಾಜ್ಯುಟಿ ಅಂದ್ರೆ 5 ಅಥವಾ ಅದಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಸೇವೆ ಸಲ್ಲಿಸುವ ನೌಕರನು ಅವನು ಕೆಲಸ ಬಿಡುವಾಗ ಅಥವಾ ರಿಟೈರ್ಮೆಂಟ್ ಆಗುವಾಗ ಅಥವಾ ವಾಲಂಟರಿ ರಿಟೈರ್ಮೆಂಟ್ ಆಗುವಾಗ ಮ್ಯಾಕ್ಸಿಮಮ್ ಅಪ್ ಟು 20 ಲಕ್ಷದವರೆಗೆ ಟ್ಯಾಕ್ಸ್ ಮುಕ್ತವಾಗಿ ಗ್ರಾಜ್ಯುಟಿನ ಗಳಿಸಬಹುದಾಗಿದೆ. ಇದು ಎಂಪ್ಲಾಯಿಗಳಿಗೆ ಸಿಗುವ ಕೊಡುಗೆಗಳಲ್ಲಿ ಒಂದು. ಗ್ರಾಜ್ಯುಟಿನ ರೂಲ್ಸ್ ನ ಪ್ರಕಾರ ಏನಿದೆ, ಎಂಪ್ಲಾಯಿ ಆದವನು ರಿಟೈರ್ಮೆಂಟ್ ಆದ್ಮೇಲೆ 1 ತಿಂಗಳ ಒಳಗಾಗಿ ಕಡ್ಡಾಯವಾಗಿ ಗ್ರಾಜ್ಯುಟಿ ಅಮೌಂಟ್ ನ ಕೊಡಬೇಕಾಗುತ್ತೆ. ಯಾಕೆಂದ್ರೆ ಎಂಪ್ಲಾಯಿ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಅವರು ಸೇವೆಯಲ್ಲಿ ಇದ್ದಷ್ಟು ದಿನ ನೀಡುವ ಒಂದು ಗೌರವಧನ ಇದಾಗಿದೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಟ್ಯಾಕ್ಸ್ ಫ್ರೀ ಬೆನಿಫಿಟ್ ಅಂತ ಹೇಳ್ಬೋದು. ಅಪ್ ಟು 20 ಲಕ್ಷದವರೆಗೆ ಟ್ಯಾಕ್ಸ್ ಫ್ರೀ ಎಕ್ಸಂಪ್ಷನ್ಸ್ ಇರುತ್ತೆ. ಗೌರ್ಮೆಂಟ್ ರೂಲ್ಸ್ ಪ್ರಕಾರ 20 ಲಕ್ಷವರೆಗೆ ಟ್ಯಾಕ್ಸ್ ಎಕ್ಸಂಪ್ಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ 22 ಲಕ್ಷ ರೂಪಾಯಿ ಅವ್ರಿಗೆ ಸಿಗ್ತಿದ್ರೆ ಆ 2 ಲಕ್ಷ ಏನಿದೆ ಅದಕ್ಕೆ ಮಾತ್ರ ಟ್ಯಾಕ್ಸ್ ಇರುತ್ತೆ. 20 ಲಕ್ಷಕ್ಕೆ ಟ್ಯಾಕ್ಸ್ ಎಕ್ಸಂಪ್ಷನ್ಸ್ ಇರುತ್ತೆ. ಇನ್ಕ್ಲೂಡಿಂಗ್ CTC ಕೂಡ ಇರುತ್ತೆ ಇದರಲ್ಲಿ. ಇನ್ ಎಲಿಜಿಬಿಲಿಟಿ ಫಾರ್ ಗ್ರಾಜ್ಯುಟಿ, ಮಿನಿಮಮ್ 5 ವರ್ಷ, ಕಡ್ಡಾಯವಾಗಿ 5 ವರ್ಷ ಒಂದೇ ಕಂಪ್ನಿಲಿ ಕೆಲಸ ಮಾಡಿರ್ಬೇಕು. ಮತ್ತೆ ಕಂಟಿನ್ಯೂಸ್ ಸರ್ವಿಸ್, ಒಂದೇ ಕಂಪ್ನಿಲಿ ಕಂಟಿನ್ಯೂಸ್ ಸರ್ವಿಸ್ ಮಾಡಿರ್ಬೇಕು. ನೆಕ್ಸ್ಟ್, ಆರ್ಗನೈಸೇಷನ್ ಶುಡ್ ಬಿ ಕವರ್ಡ್ ಇನ್ ಗ್ರಾಜ್ಯುಟಿ ಆಕ್ಟ್. ಈ ಆಕ್ಟ್ ಆರ್ಗನೈಸೇಷನ್ ಅಲ್ಲಿ ಅಪ್ಲಿಕಬಲ್ ಆಗಿರ್ಬೇಕು. ಓನ್ಲಿ ಆಫ್ಟರ್ ಲಿವಿಂಗ್ ದ ಜಾಬ್, ಅಂದ್ರೆ ಕೆಲಸದಲ್ಲಿ ಇರಬೇಕಾದ್ರೆ ಗ್ರಾಜ್ಯುಟಿ ಅಮೌಂಟ್ ತಗೊಳಂಗಿಲ್ಲ. ಕೆಲಸ ಬಿಟ್ಟ ನಂತರ 5 ಅಥವಾ 5 ವರ್ಷಗಳಾದ ಮೇಲೆ ಗ್ರಾಜ್ಯುಟಿ ಅಮೌಂಟ್ ಪಡಿಬಹುದು. ಸೆಕ್ಷನ್ 1, ಎಕ್ಸ್ಟೆಂಟ್ ಅಂಡ್ ಅಪ್ಲಿಕೇಶನ್. ಇಟ್ ಈಸ್ ಎಕ್ಸ್ಟೆಂಟ್ ಟು ಹೋಲ್ ಆಫ್ ಇಂಡಿಯಾ. ಅಂದ್ರೆ ಇದ್ರ ಹೋಲ್ ಇಂಡಿಯಾ ಇನ್ಕ್ಲೂಡಿಂಗ್ ಜಮ್ಮು ಕಾಶ್ಮೀರದಲ್ಲೂ ಸಹ ಅಪ್ಲಿಕಬಲ್ ಆಗುತ್ತೆ. ಎವ್ರಿ ಫ್ಯಾಕ್ಟರಿ, ಮೈನ್, ಆಯಿಲ್ ಫೀಲ್ಡ್, ಪ್ಲಾಂಟೇಶನ್, ಪೋರ್ಟ್ ಅಂಡ್ ರೈಲ್ವೆ ಕಂಪನಿ. ಇದು ಎವ್ರಿ ಫ್ಯಾಕ್ಟರಿ, ಮೈನು, ಆಯಿಲ್ ಫೀಲ್ಡ್, ಪ್ಲಾಂಟೇಶನ್, ಪೋರ್ಟ್ ಕೂಡ ಅಪ್ಲಿಕಬಲ್ ಆಗುತ್ತೆ. ಎವ್ರಿ ಶಾಪ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಇನ್ ವಿಚ್ 10 or more persons ಆರ್ ಎಂಪ್ಲಾಯ್ಡ್ ಆರ್ ವರ್ ಎಂಪ್ಲಾಯ್ಡ್ ಇನ್ ಎನಿ ಡೇ ಆಫ್ ಪ್ರಿಸೀಡಿಂಗ್ 12 months. ಆ ಹಿಂದಿನ 12 ಮಂತ್ ಏನಿದೆ ಮತ್ತು 10 ಅಥವಾ 10ಕ್ಕಿಂತ ಹೆಚ್ಚು ಪರ್ಸನ್ಗಳು ಕೆಲಸ ಮಾಡೋ ಕಡೆ ಇದು ಅಪ್ಲಿಕಬಲ್ ಆಗುತ್ತೆ. Definition. Section 2, definition. Employee means any person employed to any skilled, semi-skilled or manual, supervisory, technical or clerical. Skilled ಆಗಿರ್ಬೋದು, ಸೆಮಿ ಸ್ಕಿಲ್ಡ್ ಆಗಿರ್ಬೋದು, ಅನ್ಸ್ಕಿಲ್ಡ್ ಆಗಿರ್ಬೋದು, ಅವ್ರಿಗೆಲ್ಲರಿಗೂ ಈ ಆಕ್ಟ್ ಅಪ್ಲಿಕಬಲ್ ಆಗುತ್ತೆ. ಇಟ್ ಡಸ್ ನಾಟ್ ಇನ್ಕ್ಲೂಡ್ ಅನ್ ಅಪ್ರೆಂಟಿಸ್. ಅಪ್ರೆಂಟಿಸ್ ಟ್ರೈನಿ ಏನಿದ್ದಾರೆ ಅವ್ರಿಗೆ ಅಪ್ಲಿಕಬಲ್ ಆಗೋದಿಲ್ಲ. ಸೆಕ್ಷನ್ 2 ಸಬ್ಸೆಕ್ಷನ್ ಎಸ್ ಅಲ್ಲಿ ವೇಜಸ್ ಇನ್ಕ್ಲೂಡ್ ಡಿಯರ್ನೆಸ್ ಅಲೋವೆನ್ಸಸ್. DA ಏನಿದೆ ಚುಟ್ಟಿ ಭತ್ಯೆ ಅದು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಬಟ್ ಡಸ್ ನಾಟ್ ಇನ್ಕ್ಲೂಡ್ ಎನಿ ಬೋನಸ್, ಕಮಿಷನ್, ಹೌಸ್ ರೆಂಟ್ ಅಲೋವೆನ್ಸಸ್, ಓವರ್ ಟೈಮ್ ವೇಜಸ್ ಅಂಡ್ ಎನಿ ಅದರ್ ಅಲೋವೆನ್ಸಸ್. ಇದಕ್ಕೆ ಕಮಿಷನ್ ಆಗಿರ್ಬೋದು, SRA ಆಗಿರ್ಬೋದು ಅಥವಾ ಎನಿ ಅದರ್ ಅಲೋವೆನ್ಸಸ್ಗಳು ಅಪ್ಲಿಕಬಲ್ ಆಗೋದಿಲ್ಲ. ಸೆಕ್ಷನ್ 4, ಗ್ರಾಜ್ಯುಟಿ ವೆನ್ ಪೇಯಬಲ್. ಗ್ರಾಜ್ಯುಟಿನ ಯಾವಾಗ ಪಡ್ಕೋಬಹುದು ಅಂದ್ರೆ, ಗ್ರಾಜ್ಯುಟಿ ಶೆಲ್ ಬಿ ಪೇಯಬಲ್ ಟು ಅನ್ ಎಂಪ್ಲಾಯಿ who has rendered continuous service for not less than 5 years. ಅಂದ್ರೆ 5 ವರ್ಷಕ್ಕಿಂತ ಕಮ್ಮಿ ಇರಬೇಕಾದ್ರೆ ಪಡ್ಕೊಳ್ಳೋ ಹಾಗಿಲ್ಲ. 5 ಅಥವಾ 5ಕ್ಕಿಂತ ಹೆಚ್ಚಿನ ವರ್ಷಗಳ ಕಳೆದ ನಂತರ ಗ್ರಾಜ್ಯುಟಿ ಅಮೌಂಟ್ ಪಡ್ಕೋಬಹುದು.
on the termination of his employment, on his superannuation, on his retirement or resignation, or on his death or disablement due to accident or disease. ಅಂದ್ರೆ ಕಂಪನಿ 5 ಅಥವಾ 5 ವರ್ಷಗಳ ನಂತರ ಅವನು ರಾಜೀನಾಮೆ ಸಲ್ಲಿಸಿದಾಗ ಅಥವಾ ಕಂಪನಿಯವರೇ ಟರ್ಮಿನೇಟ್ ಮಾಡಿದಾಗ ಅಥವಾ ಆಕ್ಸಿಡೆಂಟ್ ಡಿಸೀಸ್ ಈ ಸಂದರ್ಭಗಳಲ್ಲಿ ಗ್ರಾಜ್ಯುಟಿ ಪಡಿಬಹುದು. ಆದ್ರೆ ದ ಕಂಪ್ಲೀಷನ್ ಆಫ್ ಕಂಟಿನ್ಯೂಸ್ ಸರ್ವಿಸ್ ಆಫ್ 5 years shall not be necessary where the termination of the employment of any employee is due to death or disablement. ಅದೇ ಡೆತ್ ಮತ್ತೆ ಡಿಸಬಲ್ಮೆಂಟ್ ಆದಾಗ ಸಂದರ್ಭದಲ್ಲಿ 5 ವರ್ಷ ಇನ್ಕ್ಲೂಡ್ ಆಗಿರೋದಿಲ್ಲ, 5 ವರ್ಷ ಅಪ್ಲಿಕೇಬಲ್ ಆಗೋಲ್ಲ ಇದಕ್ಕೆ. ಫಾರ್ ಎಕ್ಸಾಂಪಲ್ ಇವಾಗ 2 ವರ್ಷ ಕಂಪ್ನಿಲಿ ಸರ್ವಿಸ್ ಮಾಡಿದ್ದಾನೆ ಅಂತಂದ್ರೆ ಆ 2 ವರ್ಷ ಏನಿದೆ ಅದಕ್ಕೆ ಮಾತ್ರ ಗ್ರಾಜ್ಯುಟಿ ಅಮೌಂಟ್ ಕೊಡ್ತಾರೆ, 5 ವರ್ಷ ಕನ್ಸಿಡರ್ ಮಾಡೋದಿಲ್ಲ. ನೋಡ್ಬೋದು ರಿಟೈರ್ಮೆಂಟ್ ಆದ ಸಂದರ್ಭದಲ್ಲಿ, ವಾಲಂಟರಿ ರಿಟೈರ್ಮೆಂಟ್ ಆದ ಸಂದರ್ಭದಲ್ಲಿ, ಮತ್ತೆ ಟರ್ಮಿನೇಷನ್ ಆದಾಗ, ಮತ್ತೆ ರೆಸಿಗ್ನೇಷನ್ ಮಾಡಿದಾಗ, ಅಥವಾ ಕಂಪ್ನಿಯವರೇ ಡಿಸ್ಮಿಸ್ ಮಾಡಿದಾಗ, ಅಥವಾ ಡೆತ್ ಆದ್ರೆ ಮತ್ತೆ ಡಿಸೇಬಲ್ಮೆಂಟ್ ಆದ್ರೆ ಈ ಸಂದರ್ಭಗಳಲ್ಲಿ ಗ್ರಾಜ್ಯುಟಿ ಅಮೌಂಟ್ ಪಡಿಬಹುದು. ಅಮೌಂಟ್ ಆಫ್ ಗ್ರಾಜ್ಯುಟಿ ಪೇಯಬಲ್ ಗ್ರಾಜ್ಯುಟಿ ಆಕ್ಟ್ ಅಪ್ ಟು 20 lakhs ಗಂಟ ಗ್ರಾಜ್ಯುಟಿ ಅಮೌಂಟ್ ಟ್ಯಾಕ್ಸ್ ಮುಕ್ತವಾಗಿ ಪಡಿಬಹುದು. ಯಾವ್ಯಾವ ಮುಖಾಂತರ ಪಡಿಬಹುದು ಅಂತ ಅಲ್ಲಿ ಮೋಡ್ ಆಫ್ ಪೇಮೆಂಟ್ ಆಫ್ ಗ್ರಾಜ್ಯುಟಿ ಇನ್ ಕ್ಯಾಶ್ ಆರ್ ಪೇಮೆಂಟ್ ಆಫ್ ಆರ್ ಬ್ಯಾಂಕ್ ಚೆಕ್. ಕ್ಯಾಶ್ ಮುಖಾಂತರ ಪಡಿಬಹುದು, ಡಿ ಮುಖಾಂತರ ಪಡಿಬಹುದು, ಅಥವಾ ಚೆಕ್ ಮುಖಾಂತರ ಪಡಿಬಹುದು. ಇದ್ರದ್ದು ಕ್ಯಾಲ್ಕುಲೇಷನ್ ಇದೆ. ಕ್ಯಾಲ್ಕುಲೇಷನ್ ನೋಡೋದಾದ್ರೆ ಒಬ್ಬ ಎಂಪ್ಲಾಯಿ ಗ್ರಾಜ್ಯುಟಿ ಆಕ್ಟ್ 1972 ಒಳಪಟ್ಟಿದ್ರೆ ಅವನ 15 ದಿನಗಳ ಸಂಬಳ ಏನಿದೆ ಅಂದ್ರೆ ಆ ಮಂತ್ನ 15 days ಹಾಫ್ ಮಂತ್ ಸ್ಯಾಲರಿ ತಗೋತಾರೆ. ಗ್ರಾಜ್ಯುಟಿ ಮತ್ತು ಅವನ ಎಂಪ್ಲಾಯಿ ಅವನ ಸರ್ವಿಸ್ ಇಯರ್ಗಳಲ್ಲಿ ಮಲ್ಟಿಪ್ಲೈ ಮಾಡಾಗುತ್ತೆ. ಮತ್ತೆ ಸಂಬಳದ ಲೆಕ್ಕದಲ್ಲಿ ಮೂಲ ಸಂಬಳ ಏನಿದೆ ಅದನ್ನ ಲಾಸ್ಟ್ ಡ್ರಾನ್ ಸ್ಯಾಲರಿ ಅಂದ್ರೆ ಕೊನೆ ಬಾರಿ ಪಡೆದ ಸಂಬಳ ಜೊತೆಗೆ ಡಿ ಎ ಪ್ಲಸ್ ಬೇಸಿಕ್ ಪೇ, ಡಿಎನ್ಎಸ್ ಮತ್ತೆ ಬೇಸಿಕ್ ಪೇ ಅದೆಲ್ಲವನ್ನು ಸೇರಿಸಲಾಗುತ್ತೆ. ನೆಕ್ಸ್ಟ್ ಆ ಮೊತ್ತವನ್ನು ಮಲ್ಟಿಪ್ಲೈ ಮಾಡಿದ್ರೆ ಈ ಗ್ರಾಜ್ಯುಟಿ ಅಮೌಂಟ್ ಸಿಗುತ್ತೆ. ಎಕ್ಸ್ಕ್ಲೂಡಿಂಗ್ 4 Sunday, ಅದರಿಂದ 26 ದಿನಗಳಾಗುತ್ತೆ. ನೋಡೋದಾದ್ರೆ ಎಂಪ್ಲಾಯಿ ಬೇಸಿಕ್ ಪೇ ಪ್ರತಿ ತಿಂಗಳು 12,000 ಇರುತ್ತೆ ಅನ್ಕೊಳ್ಳೋದಾದ್ರೆ ಇನ್ಕ್ಲೂಡ್ ಡಿ ಎ ಪ್ರತಿ ವರ್ಷನೇ ಜೊತೆಗೆ ಸೇರಿಸಲಾಗುತ್ತೆ. ಅವ್ನು 8 ವರ್ಷ ಸರ್ವಿಸ್ ಮಾಡಿದಾನೆ ಅಂತ ನೋಡೋದಾದ್ರೆ ಗ್ರಾಜ್ಯುಟಿನ ಕ್ಯಾಲ್ಕುಲೇಷನ್ ನೋಡಿದ್ರೆ ಲಾಸ್ಟ್ ಮಂತ್ ಸ್ಯಾಲರಿ ಇಂಟು 15 days ಇಂಟು ನಂಬರ್ ಆಫ್ ಇಯರ್ಸ್ ಡಿವೈಡೆಡ್ ಬೈ 26. ಒಬ್ಬ ವ್ಯಕ್ತಿ 8 ವರ್ಷ ಕೆಲಸ ಮಾಡಿದ್ದಾನೆ ಅಂತಂದ್ರೆ ಅವನು ಕೆಲಸ ಬಿಡುವ ಸಂದರ್ಭದಲ್ಲಿ ಅವನ ಲಾಸ್ಟ್ ಡ್ರಾನ್ ಸ್ಯಾಲರಿ ಅಂದ್ರೆ ಅವತ್ತಿನ ಬೇಸಿಕ್ ಪೇ ಪ್ಲಸ್ ಡಿ ಎ 12,000 ಇದ್ರೆ ಆಗ ಅವನ ಪಿ ಎಫ್ ಅಮೌಂಟ್ ಮತ್ತು ಲೀವ್ನ ಸ್ಯಾಲರಿ ಇದನ್ನೆಲ್ಲ ಬಿಟ್ಟು 55,385 ಇಲ್ಲಿ ಏನಿದೆ 55,385 ರೂಪಾಯಿ. ಇದು 55,385 ಏನಿದೆ ಇದು ಫುಲ್ ಗ್ರಾಜ್ಯುಟಿ ಅಮೌಂಟ್ ಆಗಿರುತ್ತೆ. ಇದು ಟ್ಯಾಕ್ಸ್ ಫ್ರೀ ಬೆನಿಫಿಟ್ ಅಂತ ಹೇಳ್ಬೋದು. 55,385ಕ್ಕೆ ಟ್ಯಾಕ್ಸ್ ಅನ್ವಯ ಆಗೋದಿಲ್ಲ. ಅದೇ ರೀತಿ ಬೇಸಿಕ್ ಪೇ ಪ್ಲಸ್ ಡಿ ಎ ಜಾಸ್ತಿ ಇದ್ರೆ ಕೆಲವರಿಗೆ 20+ ಜಾಸ್ತಿ ಇರುತ್ತೆ. ಹಾಗೆ ಹೇಳೋದಾದ್ರೆ ಗ್ರಾಜ್ಯುಟಿ ಅಮೌಂಟ್ ಸಿಗುತ್ತೆ. ಮತ್ತು ಸರ್ವಿಸ್ ಕೂಡ ಕೆಲವ್ರಿಗೆ ಜಾಸ್ತಿ ಇರುತ್ತೆ. 9 ವರ್ಷಗಳ ಕಾಲ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರೆ ಅವಾಗ ಅವರಿಗೆ ಜಾಸ್ತಿ ಅಮೌಂಟ್ ಸಿಗುತ್ತೆ. ಅಪ್ ಟು 20 lakhs ವರೆಗೂ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಮುಕ್ತವಾಗಿ ಪಡಿಬಹುದು. ನೆಕ್ಸ್ಟ್ ಎಂಪ್ಲಾಯಿ ಡೆತ್ ಆದ ಸಂದರ್ಭದಲ್ಲಿ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಅಂದ್ರೆ, ಈಗ ಎಂಪ್ಲಾಯಿಯು ಸರ್ವಿಸ್ ನಲ್ಲಿ ಇರೋವಾಗ್ಲೇ ಡೆತ್ ಆದ್ರೆ ಅವರಿಗೆ ಗ್ರಾಜ್ಯುಟಿ ಯಾವ ರೀತಿ ಅಪ್ಲೈ ಆಗುತ್ತೆ ಅನ್ನೋದನ್ನ ಇಲ್ಲಿ ನೋಡ್ಬೋದು. ಅಂದ್ರೆ ಅವರಿಗೆ 5 ವರ್ಷಗಳ ರೂಲ್ಸ್ ಅಪ್ಲೈ ಆಗಲ್ಲ. ಅವ್ರಿಗೆ ಇಲ್ಲಿ ಕೊಟ್ಟಿದಾರಲ್ಲ ಈ ರೂಲ್ಸ್ ಅಪ್ಲೈ ಆಗುತ್ತೆ. ಅಂದ್ರೆ ಇಲ್ಲಿ ಎಂಪ್ಲಾಯಿ ಸರ್ವಿಸ್ ಲೆಸ್ ದ್ಯಾನ್ 1 year ಇದ್ರೆ 1 ವರ್ಷಕ್ಕಿಂತ ಮೊದಲೇ ಎಂಪ್ಲಾಯಿ ಡೆತ್ ಆದ್ರೆ ಆಗ 2 times ಆಫ್ ಬೇಸಿಕ್ ಪೇ ಏನಿದೆ ಇಲ್ಲಿ ಇದೆಲ್ಲ 2 times ಆಫ್ ಬೇಸಿಕ್ ಪೇ ಅದನ್ನ ಕೊಡ್ತಾರೆ. ಅಂದ್ರೆ ಬೇಸಿಕ್ ಪೇ ಇಂಟು 2. ಫಾರ್ ಎಕ್ಸಾಂಪಲ್ ಇವಾಗ 10,000 ಬೇಸಿಕ್ ಪೇ ಕೊಡ್ತಿದ್ದಾರೆ ಅಂತ ಹೇಳೋದಾದ್ರೆ 10,000 ಇಂಟು 2 20,000 ಬೇಸಿಕ್ ಪೇ ಸಿಗುತ್ತೆ ಅವರಿಗೆ ಗ್ರಾಜ್ಯುಟಿ ಅಮೌಂಟ್. ಇನ್ ನೆಕ್ಸ್ಟ್ ಅದೇ ರೀತಿ 1 year ಆರ್ ಮೋರ್ ಬಟ್ ಲೆಸ್ ದ್ಯಾನ್ 5 years ಅಂದ್ರೆ ಎಂಪ್ಲಾಯಿ ಸರ್ವಿಸ್ 1 ವರ್ಷಕ್ಕಿಂತ ಜಾಸ್ತಿ 5 ವರ್ಷಕ್ಕಿಂತ ಕಡಿಮೆ ಇದ್ರೆ ಆಗ ಅವರಿಗೆ 6 times ಆಫ್ ಬೇಸಿಕ್ ಪೇ ಸಿಗುತ್ತೆ. ಅಂದ್ರೆ ಬೇಸಿಕ್ ಸ್ಯಾಲರಿ ಇಂಟು 6 ಬೇಸಿಕ್ ಸ್ಯಾಲರಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ 10,000 ಅಂತ ಹೇಳೋದಾದ್ರೆ 10,000 ಇಂಟು 6 ಮಾಡಿದಾಗ 60,000 ಗ್ರಾಜ್ಯುಟಿ ಅಮೌಂಟ್ ಸಿಗುತ್ತೆ. ಅದೇ ರೀತಿ ನೆಕ್ಸ್ಟ್ 5 years ಆರ್ ಮೋರ್ ಬಟ್ ಲೆಸ್ ದ್ಯಾನ್ 11 years ಅಂದ್ರೆ ಎಂಪ್ಲಾಯಿ ಸರ್ವಿಸ್ 5 ವರ್ಷಕ್ಕಿಂತ ಜಾಸ್ತಿ 11 ವರ್ಷಕ್ಕಿಂತ ಕಡಿಮೆ ಇದ್ರೆ ಅವಾಗ 12 times ಆಫ್ ಬೇಸಿಕ್ ಪೇ ಸಿಗುತ್ತೆ.
ಅಂದ್ರೆ ಬೇಸಿಕ್ ಸ್ಯಾಲರಿ ಇಂಟು 12 10,000 ಇಂಟು 12 ಮಾಡಿದಾಗ 1,20,000 ಸಿಗುತ್ತೆ. ಈ 1,20,000 ಏನಿದೆ ಅದು ಗ್ರಾಜ್ಯುಟಿ ಅಮೌಂಟ್ ಆಗಿ ಸಿಗುತ್ತೆ. ಅದೇ ರೀತಿ ನೆಕ್ಸ್ಟ್ ನೋಡೋದಾದ್ರೆ 11 years ಆರ್ ಮೋರ್ ಬಟ್ ಲೆಸ್ ದನ್ 20 years. ಸರ್ವಿಸ್ 11 ವರ್ಷಕ್ಕಿಂತ ಜಾಸ್ತಿ ಇದ್ರೆ, 20 ವರ್ಷಕ್ಕಿಂತ ಕಡಿಮೆ ಇದ್ರೆ ಆ ಸಂದರ್ಭದಲ್ಲಿ ಎಂಪ್ಲಾಯಿ ಡೆತ್ ಆದ್ರೆ ಅವ್ರಿಗೆ 20 times ಆಫ್ ಬೇಸಿಕ್ ಪೇ ಸಿಗುತ್ತೆ. ಅಂದ್ರೆ 20 ಇಂಟು 10,000 ಮಾಡಿದಾಗ 2 lakh ಏನೋ ಸಿಗುತ್ತೆ. ನೆಕ್ಸ್ಟ್ ಅದೇ ರೀತಿ 20 years ಆರ್ ಮೋರ್, ಎಂಪ್ಲಾಯಿ ಸರ್ವಿಸ್ 20ಗಿಂತ ಜಾಸ್ತಿ ಇದ್ರೆ ಅವಾಗ ಎಂಪ್ಲಾಯಿ ಡೆತ್ ಆದ್ರೆ ಹಾಫ್ ಆಫ್ ಎಮ್ಯುಲ್ಮೆಂಟ್ ಸಿಗುತ್ತೆ. ಹಾಫ್ ಆಫ್ ಎಮ್ಯುಲ್ಮೆಂಟ್ ಅಂದ್ರೆ 20 ವರ್ಷಕ್ಕಿಂತ ಜಾಸ್ತಿ ಸರ್ವಿಸ್ ಇದ್ರೆ ಹಾಫ್ ಎಮ್ಯುಲ್ಮೆಂಟ್ ಸಿಗುತ್ತೆ. 6 ತಿಂಗಳ ಪೀರಿಯಡ್ಗೆ ಗ್ರಾಜ್ಯುಟಿ ಕ್ಯಾಲ್ಕುಲೇಷನ್ ಆಗುತ್ತೆ. ಹಾಗಾದ್ರೆ ಒಂದು ವರ್ಷಕ್ಕೆ 2 ಎಮ್ಯುಲ್ಮೆಂಟ್ ಸಿಗುತ್ತೆ. ಅಂದ್ರೆ 20 ವರ್ಷಕ್ಕೆ 40 ಎಮ್ಯುಲ್ಮೆಂಟ್ ಆಯ್ತು. ಎಮ್ಯುಲ್ಮೆಂಟ್ ಅಂದ್ರೆ ಬೇಸಿಕ್ ಪ್ಲಸ್ ಡಿ ಎ ಇನ್ಕ್ಲೂಡ್ ಆಗಿರುತ್ತೆ. ಅಂದ್ರೆ ಮ್ಯಾಕ್ಸಿಮಮ್ 33 ಎಮ್ಯುಲ್ಮೆಂಟ್ಸ್ ಕೊಟ್ಟಿದ್ದಾರೆ ಇಲ್ಲಿ. 20 ವರ್ಷ ಸರ್ವಿಸ್ ಆಗಿದ್ರು ಕೂಡ 40 ಎಮ್ಯುಲ್ಮೆಂಟ್ಸ್ ಆಗಿದ್ರು ಕೂಡ ಮ್ಯಾಕ್ಸಿಮಮ್ 33 ಮಾತ್ರ ಸಿಗುತ್ತೆ ಇವರಿಗೆ. ಇದು ಎಂಪ್ಲಾಯಿ ಡೆತ್ ಆಗಿದ್ರೆ ಮಾತ್ರ ಈ ರೀತಿ ಬೆನಿಫಿಟ್ ಸಿಗುತ್ತೆ. ಇನ್ ಕೇಸ್ ಆಫ್ ಎಂಪ್ಲಾಯಿ ಡೆತ್ ಆದ್ರೆ ಈ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ 5 ವರ್ಷಕ್ಕೆ ಕನ್ಸಿಡರ್ ಇದೆ, ಆ ಕ್ಯಾಲ್ಕುಲೇಷನ್ ಅದಕ್ಕೆ ಅಪ್ಲೈ ಆಗುತ್ತೆ. ಸೆಕ್ಷನ್ 7 ಡಿಟರ್ಮಿನೇಷನ್ ಆಫ್ ಅಮೌಂಟ್ ಆಫ್ ಗ್ರಾಜ್ಯುಟಿ. ಗ್ರಾಜ್ಯುಟಿ ಅಮೌಂಟ್ ನ ಹೇಗೆ ನಿರ್ಧರಿಸಬಹುದು ಅಂತ ನೋಡೋದಾದ್ರೆ, ಎ ಪರ್ಸನ್ ಹೂ ಇಸ್ ಎಲಿಜಿಬಲ್ ಫಾರ್ ಪೇಮೆಂಟ್ ಆಫ್ ಗ್ರಾಜ್ಯುಟಿ ಶಲ್ ಸೆಂಡ್ ಎ ರಿಟರ್ನ್ ಅಪ್ಲಿಕೇಶನ್ ಟು ದ ಎಂಪ್ಲಾಯರ್. ಅಂದ್ರೆ ಗ್ರಾಜ್ಯುಟಿಗೆ ಅರ್ಹರಾದ ವ್ಯಕ್ತಿಯಿಂದ ಲಿಖಿತ ಅರ್ಜಿನ ಕಳಿಸಬೇಕಾಗುತ್ತೆ. The employer shall determine the amount of gratuity and give notice in writing to the person to whom the gratuity is payable and also to the controlling authority, specifying the amount of gratuity so determined as soon as gratuity becomes payable and whether or not an application has been made by the concern of employee. ಅಂದ್ರೆ ಎಂಪ್ಲಾಯ್ ಅದನ್ನು ಗ್ರಾಜ್ಯುಟಿ ಮೊತ್ತವನ್ನು ನಿರ್ಧರಿಸಬೇಕು ಮತ್ತು ಗ್ರಾಜ್ಯುಟಿ ಪಾವತಿಸಬೇಕಾದ ವ್ಯಕ್ತಿಗೆ ರಿಟರ್ನ್ ನೋಟಿಸ್ ನೀಡಬೇಕು. ಈ ಗ್ರಾಜ್ಯುಟಿನ ಪಾವತಿಸಬೇಕಾದ ತಕ್ಷಣ ನಿರ್ಧರಿಸಿದ ಯಾವುದೇ ಮೊತ್ತದ ನಿಯಂತ್ರಣ ಅಥಾರಿಟಿಗೆ ಅರ್ಜಿನ ಸಲ್ಲಿಸಲಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಸಂಬಂಧಪಟ್ಟ ಉದ್ಯೋಗಿಯಿಂದ ಖಚಿತಪಡಿಸಬೇಕು. ನೆಕ್ಸ್ಟ್, ದ ಎಂಪ್ಲಾಯರ್ ಶಲ್ ಅರೇಂಜ್ ಟು ದ ಪೇ ಆಫ್ ಅಮೌಂಟ್ ಗ್ರಾಜ್ಯುಟಿ ವಿತಿನ್ 30 days ಫ್ರಮ್ ದ ಡೇಟ್ ಈಸ್ ಬಿಕಮ್ಸ್ ಪೇಯಬಲ್. ಅಂದ್ರೆ ಎಂಪ್ಲಾಯರ್ ಅದನ್ನು ಪಾವತಿಸಬೇಕಾದ ದಿನಾಂಕದಿಂದ 30 ದಿನಗಳಲ್ಲಿ ಗ್ರಾಜ್ಯುಟಿ ಅಮೌಂಟ್ ಏನಿದೆ ಅದನ್ನ ಪಾವತಿಸಲು ವ್ಯವಸ್ಥೆ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಪೆನಾಲ್ಟೀಸ್ ಆದ್ರೆ ಅಫೆನ್ಸ್ ಮಾಡಿದ್ರೆ ಯಾವ ತರ ಪೆನಾಲ್ಟೀಸ್? ಫಾಲ್ಸ್ ಸ್ಟೇಟ್ಮೆಂಟ್ ಟು ಅವಾಯ್ಡ್ ಪೇಮೆಂಟ್. ಯಾವುದೇ ಪಾವತಿನ ತಪ್ಪಿಸಲು ತಪ್ಪು ಹೇಳಿಕೆ ಏನಾದರೂ ಕೊಟ್ಟರೆ ಅವಾಗ 6 ತಿಂಗಳು ಜೈಲು ಶಿಕ್ಷೆ ಆಗುತ್ತೆ ಅಥವಾ 10,000 ದಂಡ ವಿಧಿಸ್ತಾರೆ. ಇಲ್ಲಾಂದ್ರೆ 2 ಬೋತ್ 6 ತಿಂಗಳು ಜೈಲು ಶಿಕ್ಷೆ ಮತ್ತೆ 10,000 ದಂಡ ವಿಧಿಸ್ತಾರೆ. ಇನ್ ನೆಕ್ಸ್ಟ್, ಡಿಫಾಲ್ಟ್ ಇನ್ ಕಂಪ್ಲೈಂಗ್ ವಿತ್ ಆಕ್ಟ್. ಏನಾದ್ರು ಡಿಫಾಲ್ಟ್ ಮಾಡಿದ್ರೆ ಆ ಸಂದರ್ಭದಲ್ಲಿ 3 months to 1 year ಇಂಪ್ರಿಚ್ಮೆಂಟ್ ಆರ್ 20,000 ಆರ್ ಬೋತ್. 3 ತಿಂಗಳು ಜೈಲು ಶಿಕ್ಷೆ ಆಗುತ್ತೆ, 3 ತಿಂಗಳಿಂದ 1 year ಅಲ್ಲಿ, ಅಥವಾ 20,000 ದಂಡ ವಿಧಿಸ್ತಾರೆ, ಇಲ್ಲ 2 ಶಿಕ್ಷೆ ಕೊಡ್ತಾರೆ. ನಾನ್ ಪೇಮೆಂಟ್ ಆಫ್ ಗ್ರಾಜ್ಯುಟಿನ ಪಾವತಿಸದಿರುವುದು ಇದು ಅಂದ್ರೆ 6 months to 2 years ಇಂಪ್ರಿಚ್ಮೆಂಟ್, 6 ತಿಂಗಳಿಂದ 2 ವರ್ಷಕ್ಕಂತ ಜೈಲು ಶಿಕ್ಷೆ ವಿಧಿಸ್ತಾರೆ. ಪ್ರೊಸೀಜರ್ ಟು ಗ್ರಾಜ್ಯುಟಿ. ಸಬ್ಮಿಟ್ ಅಪ್ಲಿಕೇಶನ್ ಇನ್ ಫಾರ್ಮ್ ಐ. ಫಾರ್ಮ್ ಐ ಅಲ್ಲಿ ಗ್ರಾಜ್ಯುಟಿ ಅಮೌಂಟ್ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡ್ತಾರೆ ಎಂಪ್ಲಾಯಿ. ಇನ್ ಅಪ್ಲಿಕೇಶನ್ ಇನ್ ಫಾರ್ಮ್ ಜೆ, ನಾಮಿನಿ ಫೈಲ್ ನ ಫಾರ್ಮ್ ಜೆ ಅಲ್ಲಿ ಸಬ್ಮಿಟ್ ಮಾಡ್ತಾರೆ. ಇಫ್ ಎಂಪ್ಲಾಯಿ ಇಸ್ ನಾಟ್ ಅಲೈವ್ ಅವ್ರ ಅಪ್ಲಿಕೇಶನ್ ಫಾರ್ಮ್ ಕೆ ಲೀಗಲ್ ಹೇರ್ ಅವ್ರು ಯಾರು ಸಂಬಂಧಪಟ್ಟಿದ ವ್ಯಕ್ತಿನ ಫಾರ್ಮ್ ಕೆ ಅಲ್ಲಿ ಸಬ್ಮಿಟ್ ಮಾಡ್ತಾರೆ. ಸಬ್ಮಿಟ್ ಅಪ್ಲಿಕೇಶನ್ ಟು ದ ಎಂಪ್ಲಾಯರ್ ವಿತಿನ್ 30 days ಫ್ರಮ್ ದ ಡೇಟ್ ಆಫ್ it becomes payable. The employer shall pay the gratuity within 30 days from the receipt of application. For belated payment, employer is liable to 10% simple interest also. 30 days ಆದ್ಮೇಲೆ ಏನಾದರೂ ಅವರು ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ 10% ಇಂಟ್ರೆಸ್ಟ್ ಬೀಳುತ್ತೆ. Forfeiture of gratuity. This act deal with issues of 2 parts. Section 4, subsection 6A. Employee whose service have been terminated for the act of willful omission or negligence causing any damages or loss, destruction of property belonging to employer, gratuity shall be forfeited extended damage. In absence of proof of extent of damage, the right of forfeiture is not available. ಅಂದ್ರೆ ಕಂಪ್ನಿಗೆ ಏನಾದರೂ ಸೇರಿದ ಯಾವುದೇ ಅಸೆಟ್ ನ ಹಾನಿ ಮಾಡಿದ್ರೆ ಅಥವಾ ನಷ್ಟ ಮಾಡಿದ್ರೆ, ಆ ಅಂಶಗಳನ್ನ ಒಳಗೊಂಡಿದ್ರೆ, ಮತ್ತೆ ಉದ್ದೇಶಪೂರ್ವಕವಾಗಿ ಕಂಪ್ನಿಗೆ ಯಾವುದೇ ಸಂಬಂಧಪಟ್ಟಿದ ಪ್ರಾಪರ್ಟಿನ ಲಾಸ್ ಮಾಡಿದ್ರೆ
ನಿರ್ಲಕ್ಷ್ಯದ ಕೃತ್ಯ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಅವ್ನಿಗೆ ಏನ್ ಬರ್ಬೇಕೋ ಗ್ರಾಜ್ಯುಟಿ ಅಮೌಂಟ್ ಅದರಲ್ಲಿ ಅಮೌಂಟ್ನ ಡಿಡಕ್ಟ್ ಮಾಡಬೇಕಾಗುತ್ತೆ, ಕಂಪನಿ ಡಿಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಸೆಕ್ಷನ್ 4 ಸಬ್ಸೆಕ್ಷನ್ 6B ಅಲ್ಲಿ ಎಂಪ್ಲಾಯಿ ಹ್ಯಾವ್ ಬಿನ್ ಟರ್ಮಿನೇಟೆಡ್ ಫಾರ್ ನೋಟ್ ಆರ್ disorderly conduct of any act of violence for the act which constitute offense involving moral turpitude provided that such offense committed by them in the course of his employment. ಅಂದ್ರೆ ಯಾವುದೇ ರೀತಿಯ ಹಿಂಸಾಚಾರ ಅಥವಾ ಅಸಭ್ಯ ನಡವಳಿಕೆಯಿಂದ ನೈತಿಕ ಅಪರಾಧವನ್ನು ಮಾಡಿದ್ರೆ ಅಥವಾ ಉದ್ಯೋಗದ ಸಮಯದಲ್ಲಿ ಮಾಡಿದ್ರೆ ಅಂತ ಅಪರಾಧಗಳಲ್ಲಿ ಕೆಲವೊಮ್ಮೆ ಮುಟ್ಟುಗೋಲನ್ನು ಹಾಕ್ತಾರೆ. ಕಂಪ್ನಿಗೆ ಸೇರಿದ ಯಾವುದೇ ಆಸ್ತಿಗೆ ಸಂಬಂಧಪಟ್ಟದ ಅಸೆಟ್ಸ್ಗೆ ಹಾನಿ ಮಾಡೋ ಸಂದರ್ಭದಲ್ಲಿ ಕಂಪ್ನಿಯವರು ಮುಟ್ಟುಗೋಲನ್ನ ಹಾಕ್ಬೋದು. ಮತ್ತೆ ಗ್ರಾಜ್ಯುಟಿ ಅಮೌಂಟ್ ಅನ್ನು ಸೇವೆಯಲ್ಲಿ ಇದ್ದಾಗಲೇ ಅವರು ಪಡೆಯುವಾಗಿಲ್ಲ. ನೆಕ್ಸ್ಟ್ ನಾಮಿನೇಷನ್ ಸೆಕ್ಷನ್ 6. ಎವ್ರಿ ಎಂಪ್ಲಾಯಿ ಹೂ ಹ್ಯಾಸ್ ಕಂಪ್ಲೀಟೆಡ್ 1 year ಆಫ್ ಸರ್ವಿಸ್ ಕಂಪಲ್ಸರಿ ರಿಕ್ವೈರ್ಡ್ ಟು ಮೇಕ್ ನಾಮಿನೇಷನ್ ಫಾರ್ಮ್ ಎಫ್. ಫಾರ್ಮ್ ಎಫ್ ಅಲ್ಲಿ 1 ವರ್ಷದ ಸೇವೆಯನ್ನು ಪೂರ್ಣಗೊಳಿಸಿದ ಪ್ರತಿಯೊಬ್ಬ ನೌಕರನಿಗೂ ಅಥವಾ ಉದ್ಯೋಗಿಯು ನಾಮಿನೇಷನ್ ಮಾಡೋದು ಕಡ್ಡಾಯವಾಗಿರುತ್ತೆ. ಅದನ್ನ ಫಾರ್ಮ್ ಎಫ್ ಅಲ್ಲಿ ರಿಜಿಸ್ಟರ್ ಮಾಡಬೇಕು. ನಾಮಿನೇಷನ್ ಅನ್ನು 30 ದಿನಗಳಲ್ಲಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ದ ನಾಮಿನೀಸ್ ಆರ್ ಓನ್ಲಿ ಫ್ಯಾಮಿಲಿ ಮೆಂಬರ್ ನಾಟ್ ಥರ್ಡ್ ಪಾರ್ಟಿ. ನಾಮಿನೇಷನ್ ಮಾಡಬೇಕಾಗಿರೋರು ಫ್ಯಾಮಿಲಿ ಮೆಂಬರ್ಸ್, ಅವರ ಕುಟುಂಬದ ಸದಸ್ಯರಾಗಿರ್ಬೇಕು, ಯಾವುದೇ ಮೂರನೇ ವ್ಯಕ್ತಿ ಆಗಿರಬಾರ್ದು. ನೆಕ್ಸ್ಟ್ ದ ನಾಮಿನೇಷನ್ ಮಸ್ಟ್ ಬಿ ಮೇಡ್ ಇನ್ ಫೇವರ್ ಆಫ್ 1 or more members of the family. Nomination shall be void if it is made in favor of a person who is not a member of his family. ಅಂದ್ರೆ ನಾಮಿನೇಷನ್ ಅನ್ನು ಕುಟುಂಬದ ಒಂದು ಅಥವಾ ಹೆಚ್ಚಿನ ಸದಸ್ಯರ ಪರವಾಗಿ ಮಾಡಬೇಕಾಗುತ್ತೆ. ನಾಮಿನೇಷನ್ ವೈಡ್ ಎಕ್ಸ್ಪೈರ್ ಅಥವಾ ರದ್ದಾಗಿದ್ರೆ ಅಂತ ಸಂದರ್ಭದಲ್ಲಿ ಅದು ಅವರ ಕುಟುಂಬದ ಸದಸ್ಯರಲ್ಲದ ವ್ಯಕ್ತಿಯ ಪರವಾಗಿ ಮಾಡಿದ್ದಾರೆ ಅಂತ ಕನ್ಸಿಡರ್ ಮಾಡಲಾಗುತ್ತೆ. If at the time of making nomination the employee does not have family, the nomination may be made in favor of any person. ಅಂದ್ರೆ ನಾಮಿನೇಷನ್ ಮಾಡೋ ಸಮಯದಲ್ಲಿ ನೌಕರನಿಗೆ ಕುಟುಂಬ ಇಲ್ಲದಿದ್ದರೆ, ಕುಟುಂಬದಲ್ಲಿ ಯಾರೇ ಇಲ್ಲದೇ ಇದ್ದರೆ ಅಂತ ಸಂದರ್ಭದಲ್ಲಿ ಗೊತ್ತಿರುವ ಯಾವುದೇ ವ್ಯಕ್ತಿಯ ಪರವಾಗಿ ನಾಮಿನೇಷನ್ ಮಾಡಿಸಬಹುದು. ಪೇಮೆಂಟ್ ಆಫ್ ಗ್ರಾಜ್ಯುಟಿ ರೂಲ್ಸ್ ಇದ್ರದ್ದು ಫಾರ್ಮ್ ನೋಡೋದಾದ್ರೆ ಫಾರ್ಮ್ ಎ ರೂಲ್ 3 ಸಬ್ಸೆಕ್ಷನ್ 1 ನಲ್ಲಿ ನೋಟಿಸ್ ಓಪನಿಂಗ್ ಅದನ್ನ ನೋಡ್ಬೋದು. ಫಾರ್ಮ್ ಬಿ ರೂಲ್ಸ್ 3 ಸಬ್ಸೆಕ್ಷನ್ 2 ಅಲ್ಲಿ ನೋಟಿಸ್ ಚೇಂಜ್ ನೋಡ್ಬೋದು. ನೆಕ್ಸ್ಟ್ ನಾಮಿನೇಷನ್ ಹೇಗೆ ಮಾಡ್ತಾರೆ ಅದನ್ನ ನೋಡೋದಾದ್ರೆ ಫಾರ್ಮ್ ಎಫ್ ರೂಲ್ಸ್ 6 ಸಬ್ಸೆಕ್ಷನ್ 1 ನೋಡೋದಾದ್ರೆ ಪೇಮೆಂಟ್ ಆಫ್ ಗ್ರಾಜ್ಯುಟಿ ಸೆಂಟ್ರಲ್ ರೂಲ್ ಫಾರ್ಮ್ ಎಫ್ ಇದು ನಾಮಿನೇಷನ್ ಫೈಲ್ ಮಾಡೋದು ಮತ್ತೆ ರಿಜಿಸ್ಟ್ರೇಷನ್ ಇದ್ರಲ್ಲೇ. ಫಾರ್ಮ್ ಎಫ್ ಅಲ್ಲಿ ನಾಮಿನೇಷನ್ ಫೈಲ್ ಇದೆ. ಅದೇ ರೀತಿ ನೋಡೋದಾದ್ರೆ ಅದು ರೂಲ್ 8 ಅಲ್ಲಿ ನೋಡೋದಾದ್ರೆ ನೋಟಿಸ್ ನೀಡೋದು ಪೇಮೆಂಟ್ ಆಫ್ ಗ್ರಾಜ್ಯುಟಿಗೆ ಫಾರ್ಮ್ ಎಲ್ ಅಲ್ಲಿ ನೆಕ್ಸ್ಟ್ ಕನ್ಕ್ಲೂಷನ್ ನೋಡೋದಾದ್ರೆ ಇದು ಗ್ರಾಜ್ಯುಟಿ ಎನ್ನುವುದು ಕೈಗಾರಿಕೆ ಅಥವಾ ಕಂಪನಿ ಮತ್ತು ಯಾವುದೇ ಸಂಸ್ಥೆಗಳಲ್ಲಿ ನೌಕರನಿಗೆ ವೆಲ್ಫೇರ್ ಬೆನಿಫಿಟ್ ಮತ್ತು ಸೋಷಿಯಲ್ ಸೆಕ್ಯೂರಿಟಿನ ಒದಗಿಸಿಕೊಡುತ್ತೆ. 5 ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವ ವ್ಯಕ್ತಿಗೆ ಅವನು ರಿಟೈರ್ಮೆಂಟ್ ಆಗೋ ಸಂದರ್ಭದಲ್ಲಿ ಅಥವಾ ವಾಲಂಟರಿ ರಿಟೈರ್ಮೆಂಟ್ ಅವನೇ ತಗೊಳ್ಳೋ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಅಪ್ ಟು 20 lakhs ವರೆಗೂ ಟ್ಯಾಕ್ಸ್ ಮುಕ್ತವಾಗಿ ಗ್ರಾಜ್ಯುಟಿನ ಪಡಿಬಹುದು. ಇದು ಟ್ಯಾಕ್ಸ್ ಫ್ರೀ ಬೆನಿಫಿಟ್ ಅಂತಾನೆ ಹೇಳ್ಬೋದು. ಮತ್ತು ಅಪ್ ಟು 20 ಲಕ್ಷದವರೆಗೆ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ, ಎಕ್ಸಂಪ್ಷನ್ಸ್ ಇರುತ್ತೆ. ಗ್ರಾಜ್ಯುಟಿ ಅಮೌಂಟ್ ಅಂದ್ರೆ ಇದು ಹೇಳ್ಬೋದು. ಸೋಷಿಯಲ್ ಸೆಕ್ಯೂರಿಟಿ